Good morning everyone. Welcome to science class. Today in this class we will discussing about soil erosion. Soil erosion. In previous class we were discussed about soil formation, and which are the uses of soil and layers of soil. But in this class we will discussing about soil erosion. ಮಣ್ಣಿನ ಸವಕಳಿ. Soil erosion, the natural agents of wind, rain and running water which help in soil formation, also responsible for loss of soil. ನ್ಯಾಚುರಲ್ ಏಜೆಂಟ್ಸ್, ಪ್ರಕೃತಿಯಲ್ಲಿ ಕಂಡುಬರುವಂತಹ ಗಾಳಿ ಆಗಿರ್ಬೋದು, ಬಿರುಗಾಳಿ, ರೈನ್ ಮಳೆ ಆಗಿರ್ಬೋದು, ಆ್ಯಂಡ್ ರನ್ನಿಂಗ್ ವಾಟರ್ ಹರಿಯುವಂತಹ ನೀರಾಗಿರ್ಬೋದು, ಇವೆಲ್ಲವು ವಿಚ್ ಹೆಲ್ಪ್ ಇನ್ ಸಾಯಿಲ್ ಫಾರ್ಮೇಷನ್ and also responsible for soil loss of soil. ಹೇಗೆ ಮಣ್ಣು ರಚನೆ ಆಗಲಿಕ್ಕೆ ವಿಂಡ್ ಆಗಿರ್ಬೋದು, ರನ್ನಿಂಗ್ ವಾಟರ್ ಆಗಿರ್ಬೋದು, ಅಥವಾ ರೈನ್ ಮಳೆ ಆಗಿರ್ಬೋದು, ಇವೆಲ್ಲವೂ ಕೂಡ ಮಣ್ಣು ರಚನೆ ಆಗಲಿಕ್ಕೆ ಒಂದು ಬೆಡ್ ರಾಕ್ ಆಗಿರುವಂತಹ ಒಂದು ಬಂಡೆಗಲ್ಲು ಅದು ಸ್ಮಾಲ್ ಪೀಸಸ್ ಆಗಿ ಇಟ್ ಬಿಕೇಮ್ ಸ್ಮಾಲ್ ಟೈನಿ ಪೀಸಸ್ ಆ್ಯಂಡ್ it became also again it became soft soil. ಸೊ ಇದೆಲ್ಲ ಆಗಲಿಕ್ಕೆ ಏನೆಲ್ಲ ಕಾರಣ? ವಿಂಡು, ರೈನು ಆ್ಯಂಡ್ ರನ್ನಿಂಗ್ ವಾಟರ್ ಇವೆಲ್ಲವೂ ಕಾರಣ. ಈ ಸಾಯಿಲ್ ಫಾರ್ಮೇಷನ್ ಆಗಲಿಕ್ಕೆ ಹೇಗೆ ಕಾರಣವೋ ಹಾಗೆಯೇ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಲಾಸ್ ಆಫ್ ಸಾಯಿಲು ಸವಕಳಿ, ಮಣ್ಣಿನ ಸವಕಳಿ ಆಗಲಿಕ್ಕೂ ಕೂಡ ಇವೆಲ್ಲವೂ ಕಾರಣ ಆಗುತ್ತೆ. ಯಾವುದ್ಯಾವುದು? ವಿಂಡ್, ರೈನ್ ಆ್ಯಂಡ್ ರನ್ನಿಂಗ್ ವಾಟರ್. Next, the process by which the top fertile layer of soils is washed away by moving water in wind is known as soil erosion. The process by which the top fertile layer, ಮಣ್ಣಿನ ಮೇಲ್ಪದರದಲ್ಲಿ ಕಂಡುಬರುವಂತಹ ಫಲವತ್ತಾದಂತಹ ಪದರ, ಮಣ್ಣಿನ ಆ ಪದರ ವಾಶ್ಡ್ ಅವೇ ಬೈ ಮೂವಿಂಗ್ ವಾಟರ್, ನೀರಿನ ಚಲನೆಗೆ, ನೀರಿನ ರಭಸಕ್ಕೆ ಆ ಫರ್ಟಿಲೈಲ್ ಲೇಯರ್ ಏನಾಗುತ್ತೆ? ಕೊಚ್ಕೊಂಡು ಹೋಗುತ್ತೆ. ಅಥವಾ ನೀರಿನ ಗಾಳಿಯ ರಭಸಕ್ಕೂ ಸಹ ಅದೇನಾಗುತ್ತೆ? ಎರೋಯ್ಸ್ ಆಗುತ್ತೆ. ಅದನ್ನೇ ನಾವು ಇಸ್ ನೌನ್ ಹ್ಯಾಸ್ ಸಾಯಿಲ್ ಎರೋಷನ್, ಅದನ್ನು ಸಾಯಿಲ್ ಎರೋಷನ್ ಅಂತ ಕರಿತೀವಿ. ದ ಪ್ರೋಸೆಸ್ ಬೈ ವಿಚ್ ದ ಟಾಪ್ ಫರ್ಟಿಲೈಲ್ ಲೇಯರ್ of the soil is washed away by moving water or wind is known as soil erosion. And soil erosion makes fertile lands barren. ಯಾವಾಗೆಲ್ಲ ಸಾಯಿಲ್ ಎರೋಷನು ಜಾಸ್ತಿಯಾಗಿ ಆಗುತ್ತೋ ಆಗ ಲ್ಯಾಂಡ್ ಬ್ಯಾರನ್, ಭೂಮಿ ಬಂಜರು ಭೂಮಿ ಆಗುತ್ತೆ. ಮಣ್ಣು ಯಾವುದೇ ಸತ್ವ ಇಲ್ಲದೆ ಇರುವಂತಹ ಕಲ್ಲುಗಳೇ ಇರುವಂತಹ ಭೂಮಿಯಾಗಿ ಆಗುತ್ತೆ ಯಾವಾಗ? ಮಣ್ಣಿನ ಸವಕಳಿ ಆದಾಗ. ಆ್ಯಸ್ ವಿ ಲರ್ನ್ಡ್, ಹಾಗಾಗಿ ನಾವು ಕಲ್ತ್ಕೋಬೇಕು, ದ ಟಾಪ್ ಲೇಯರ್ ಆಫ್ ಸಾಯಿಲ್ ಈಸ್ ರಿಚ್ ಇನ್ ಹ್ಯೂಮಸ್. ಟಾಪ್ ಲೇಯರ್ ಆಫ್ ಸಾಯಿಲಲ್ಲಿ ರಿಚ್ ಇನ್ ಹ್ಯೂಮಸ್, ಫಲವತ್ತಾದಂತಹ ಹ್ಯೂಮಸ್, ಡೆಡ್ ಆ್ಯಂಡ್ ಡಿಕೈಡ್ ಮ್ಯಾಟರ್ಸು ಅಲ್ಲಿರುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ಸು ಅಲ್ಲಿರುತ್ತೆ. ಅದನ್ನು ನಾವು ಹ್ಯೂಮಸ್ ಅಂತ ಕರಿತೀವಿ. ಆ ಹ್ಯೂಮಸ್ಸು ಅತಿ ಹೆಚ್ಚಾಗಿ ಎಲ್ಲಿರುತ್ತೆ? ರಿಚ್ ಈಸ್ ಇನ್ ಸಾಯಿಲ್ ಈಸ್ ರಿಚ್ ಹ್ಯೂಮಸ್ ರಿಚ್ ಈಸ್ ಇನ್ ಸಾಯಿಲ್. ಹಾಗಾಗಿ ನಾವು ಆ ಟಾಪ್ ಲೇಯರ್ ಆಫ್ ಸಾಯಿಲನ್ನು ನಾವು ಕನ್ಸರ್ವೇಷನ್ ಮಾಡಬೇಕು, ಅಂದರೆ ಸಂರಕ್ಷಣೆ ಮಾಡಬೇಕು. ವೆನ್ ದ ಹ್ಯೂಮಸ್ ರಿಚ್ ಸಾಯಿಲ್ ಈಸ್ ಐದರ್ ಬ್ಲೋನ್ ಅವೇ ಸ್ಟ್ರಾಂಗ್ ವಿಂಡ್ಸ್ ಆರ್ ವಾಶ್ಡ್ ಅವೇ ಬೈ ಸ್ವಿಫ್ಟ್ ಕರೆಂಟ್ ಆಫ್ ವಾಟರ್ ಇಯರ್ ಆಫ್ಟರ್. ವರ್ಷದಿಂದ ವರ್ಷಕ್ಕೆ ಆ ಗಾಳಿ ಚೆನ್ನಾಗಿ ಬೀಸೋದ್ರಿಂದ ಆಗಿರ್ಬೋದು, ಅಥವಾ ಮೂವಿಂಗ್ ವಾಟರ್ ಹರಿಯುವ ನೀರಿನಿಂದ ಆಗಿರ್ಬೋದು, ಅದೆಲ್ಲವೂ ಕೂಡ ಆ ರಿಚ್ ಸಾಯಿಲು ಏನಾಗುತ್ತೆ? ಎರೋಯ್ಸ್ ಆಗ್ತಾ ಇರುತ್ತೆ, ಅಂದರೆ ಅದು ಮುಂದೆ ಹೋಗ್ತಾನೆ ಇರುತ್ತೆ, ಸವಕಳಿ ಉಂಟಾಗುತ್ತೆ. ದ ಸಾಯಿಲ್ ಲಾಸಸ್ ದ ಪ್ರೀಸಿಯಸ್ ಮಿನರಲ್ಸ್, ಹಾಗೆಯೇ ಟಾಪ್ ಸಾಯಿಲಲ್ಲಿರುವಂತಹ ಮಿನರಲ್ಸು ಕೂಡ ಏನಾಗುತ್ತೆ? ಲಾಸ್ ಆಗುತ್ತೆ. ಫಾರ್ಮರ್ಸ್ ಕೆನಾಟ್ ಗ್ರೋ ಎನಿಥಿಂಗ್, ಹಾಗಾಗಿ ವ್ಯವಸಾಯ ಮಾಡುವಂಥ ರೈತನು ಕೂಡ ಈ ರೀತಿ ಸಾಯಿಲ್ ಎರೋಷನ್ ಆದರೆ, ಅಂದರೆ ಮಣ್ಣಿನ ಸವಕಳಿ ಉಂಟಾದರೆ ಏನನ್ನು ಕೂಡ ಬೆಳಿಲಿಕ್ಕೆ ಆಗೋದಿಲ್ಲ. ಆ್ಯಂಡ್ arid land and
ರೀಪ್ ಪೂರ್ ಹಾರ್ವೆಸ್ಟರ್ಸ್. ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ಬೆಳೆಯುವುದನ್ನು ನಾವು ನಿಲ್ಲಿಸ್ಬಿಡ್ಬೇಕಾಗುತ್ತೆ. ಏಜೆಂಟ್ಸ್ ಆಫ್ ಸಾಯಿಲ್ ಎರೋಸನ್. ಹಾಗಾದರೆ ಏನೆಲ್ಲ ಕಾರಣಗಳಿಂದ ಸಾಯಿಲ್ ಎರೋಸನ್ ಆಗ್ತದೆ? ವಿಚ್ ಆರ್ ದ ಏಜೆಂಟ್ಸ್ ಆಫ್ ಸಾಯಿಲ್ ಎರೋಸನ್? There are various agents of soil erosion like wind, water and human activities. ಜೋರಾಗಿ ಬೀಸುವಂತಹ ಗಾಳಿ ಮತ್ತು ಮೂವಿಂಗ್ ವಾಟರು, ಹರಿಯುವ ನೀರು, ಆ್ಯಂಡ್ ಹ್ಯೂಮನ್ ಆ್ಯಕ್ಟಿವಿಟೀಸ್, ಮನುಷ್ಯನ ಚಟುವಟಿಕೆಗಳು ಕೂಡ ಸಾಯಿಲ್ ಎರೋಸನ್ಗೆ ಕಾರಣ ಆಗುತ್ತೆ. ವಾಟರ್ ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ವಾಟರ್, ವೆನ್ ಇಟ್ ರೈನ್ಸ್, ಯಾವಾಗ ಮಳೆ ಬರುತ್ತೋ, part of water percolates slowly into the ground. ಆಗ ಮಳೆ ಬಂದಾಗ ಮಣ್ಣಿನ ಭಾಗ ಏನಾಗುತ್ತೆ, ಟಾಪ್ ಲೇಯರು ಆ ಮಳೆ ನೀರಿಗೆ ಕೊಚ್ಕೊಂಡೋಗಿ ಗ್ರೌಂಡ್ಗೆ ಅದು ತಲುಪುತ್ತೆ. ಸಮ್ ವಾಟರ್ ಇವಾಪರೇಟ್ಸ್, ಕೆಲವೊಂದು ವಾಟರ್ಸ್ ಏನಾಗುತ್ತೆ, ಇವಾಪರೇಟ್ಸ್ ಆಗುತ್ತೆ. ಬಟ್ ಎ ಮೇಜರ್ ಪೋರ್ಷನ್ ಆಫ್ ವಾಟರ್ ಜಸ್ಟ್ ಫ್ಲೋಸ್ ಅವೇ, ಕ್ಯಾರಿ ಸಾಯಿಲ್ ವಿತ್ ಇಟ್. ವೆನ್ ಇಟ್ ರೈನ್ಸ್, ಯಾವಾಗ ಮಳೆ ಆಗುತ್ತೋ, ಪಾರ್ಟ್ ಆಫ್ ದ ವಾಟರ್ ಪರ್ಕುಲೇಟ್ ಸ್ಲೋಲಿ ಇಂಟು ದ ಅಂಡರ್ ಗ್ರೌಂಡ್. ಮಳೆಯ ನೀರು ಅಂಡರ್ ಗ್ರೌಂಡಲ್ಲಿ ಅಬ್ಸರ್ವ್ ಆಗುತ್ತೆ, ಹೀರಲ್ಪಡುತ್ತೆ. ಅಂಡರ್ ಗ್ರೌಂಡಲ್ಲಿ ಅದು ಸ್ಟೋರ್ ಆಗುತ್ತೆ. ಸಮ್ ವಾಟರ್, ಕೆಲವೊಂದು ವಾಟರ್ ಏನಾಗುತ್ತೆ, ಇವಾಪರೇಟ್ಸ್ ಆಗುತ್ತೆ. ಅಂದರೆ ಯಾವಾಗ ಬಿಸಿಲು ಬರುತ್ತೋ ಆಗ ಅದು ಅಬ್ಸರ್ವ್ ಆಗಿ ಇವಾಪರೇಟ್ ಆಗುತ್ತೆ. ಬಟ್ ಎ ಮೇಜರ್ ಪೋರ್ಷನ್, ಆದರೆ ಬಹುತೇಕ ಮಳೆ ನೀರು ಪೋರ್ಷನ್ ಆಫ್ ವಾಟರ್ ಜಸ್ಟ್ ಫ್ಲೋಸ್ ಅವೇ ಕ್ಯಾರಿಂಗ್ ಸಾಯಿಲ್ ವಿತ್ ಇಟ್. ಅದು ಮಣ್ಣಿನನ್ನು ಕ್ಯಾರಿ ಮಾಡ್ಕೊಂಡಾಗುವಂತಹ ಮಳೆ ನೀರನ್ನು ನಾವು ಕಾಣಬಹುದು. ಡ್ಯೂರಿಂಗ್ ದ ರೈನಿ ಸೀಸನ್, ಯಾವಾಗ ಮಳೆಗಾಲ ಬರುತ್ತೋ, ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ರೈನ್ ವಾಟರ್ ಈಸ್ ಮಡಿ. ನಾವು ನೋಡ್ಬೋದು ಮಳೆಗಾಲದಲ್ಲಿ ಅಲ್ಲಿ ಮಳೆಗಾಲದಲ್ಲಿ ನಾವು ನೋಡಬಹುದು, ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ರೈನ್ ವಾಟರ್ ಈಸ್ ಮಡಿ. ಎಲ್ಲ ಮಳೆಯ ನೀರು ಕೂಡ ಹೇಗಿರುತ್ತೆ, ಯಾವ ಕಲರ್ ಇರುತ್ತೆ, ಮಣ್ಣಿನ ಕಲರಲ್ಲೇ ಇರುತ್ತೆ. ಅಂದರೆ ಅಲ್ಲಿ ಮಣ್ಣು ಮಿಕ್ಸ್ ಆಗಿ ಮಣ್ಣನ್ನು ಜೊತೆಗೆ ಹೊತ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಸಾಯಿಲ್ ಎರೋಸನ್ ಆಗುತ್ತೆ. ದ ಗ್ರೇಟರ್ ದಿ ಫೋರ್ಸ್ ಆಫ್ ಫಾಲೋಯಿಂಗ್ ವಾಟರ್, ಮೋರ್ ವಿಲ್ ಬಿ ದಿ ಅಮೌಂಟ್ ಆಫ್ ಸಾಯಿಲ್ ಇಟ್ ವಿಲ್ ಕ್ಯಾರಿ ಅವೇ. ಹಾಗಾಗಿ ಬಹುತೇಕ ಮಣ್ಣಿನ ಭಾಗವನ್ನು ಮಳೆ ನೀರು ಕೊಚ್ಕೊಂಡು ಹೋಗುತ್ತೆ. ದ ರನ್ನಿಂಗ್ ವಾಟರ್ ಕ್ಯಾರೀಸ್ ದಿ ಫರ್ಟಿಲೈಟ್ ಟಾಪ್ ಲೇಯರ್ ಆ್ಯಂಡ್ ಡೆಪಾಸಿಟ್ ಇನ್ ದ ರಿವರ್ ಬೆಡ್ ಆಫ್ ಕ್ಯಾರೀಸ್ ಟು ದ ಸಿ. ಆ ಕೊಚ್ಕೊಂಡು ಹೋದಂತಹ ಮಣ್ಣು ಸಿಯಲ್ಲೋ ಸಮುದ್ರದಲ್ಲೋ ಅಥವಾ ನದಿಯ ಭಾಗಕ್ಕೋ ಅದು ಏನಾಗುತ್ತೆ, ತಗೊಂಡೋಗಿ ಬಿಡುತ್ತೆ. ದ ಡೆಪೋಸಿಷನ್ ಆಫ್ ದ ಫರ್ಟಿಲೈಟ್ ಟ್ಯಾಪ್ ಲೇಯರ್ ಆಫ್ ದ ಸಾಯಿಲ್ ಇನ್ ದ ರಿವರ್ ಬೆಡ್ ಈಸ್ ಕಾಲ್ಡ್, ಅದನ್ನು ಸೈಟ್ಲಿಂಗ್ ಅಂತ ಕರಿತೀವಿ. ಯಾವಾಗ ಮಳೆ ನೀರು ಕೊಚ್ಕೊಂಡೋಗಿ ಅದು ನದಿ ಭಾಗಕ್ಕೆ ಅದನ್ನು ತಗೊಂಡೋಗ್ಬಿಡುತ್ತೋ, ಆ ನದಿ ಭಾಗದಲ್ಲಿ ಈ ಫಲವತ್ತಾದಂತಹ ಮಣ್ಣುಗಳು, ಟಾಪ್ ಲೇಯರಲ್ಲಿರುವಂತಹ ಫಲವತ್ತಾದಂತಹ ಮಣ್ಣನ್ನು ನೀರಿಗೆ ತಗೊಂಡೋಗ್ಬಿಡುತ್ತೆ. ಈ ರೀತಿ ರಿವರ್ ಬೆಡ್ಗೆ ತಗೊಂಡೋಗುವಂತಹ ಸಾಯಿಲನ್ನು ನಾವು ಸೈಟ್ಲಿಂಗ್ ಅಂತ ಕರಿತೀವಿ. ರಿವರ್ ಫ್ಲೋಯಿಂಗ್ ಡೌನ್ ಹಿಲ್ ಕ್ಯಾರಿ ಔಟ್ ಎ ಲಾಟ್ ಆಫ್ ಸಾಯಿಲ್ ವೆನ್ ದೆಮ್. ರಿವರ್ ಫ್ಲೋಯಿಂಗ್ ಡೌನ್ ಹಿಲ್, ರಿವರ್ ಹೇಗೆ ಫ್ಲೋಯಿಂಗ್ ಡೌನ್ ಹಿಲ್, ಮೇಲೆ ಬೆಟ್ಟದಿಂದ ಹರಿಯುವಂತಹ ನದಿಯ ನೀರು ಕ್ಯಾರಿ ಲಾಟ್ ಆಫ್ ಸಾಯಿಲ್, ಅದು ಬೆಟ್ಟದ ಮೇಲೆ ಹರಿಯುವಂತಹ ಡೌನ್ ಹಿಲ್ ರಿವರ್ಸ್ ಫ್ಲೋಯಿಂಗ್ ಡೌನ್ ಹಿಲ್ ಕ್ಯಾರಿ ಎ ಲಾಟ್ ಆಫ್ ಸಾಯಿಲ್ಸ್ ವಿತ್ ದೆಮ್. ಯಾವಾಗ ಬೆಟ್ಟದ ಎತ್ತರದ ಮೇಲಿನಿಂದ ನದಿ ಹರಿತಾ ಇರುತ್ತೋ ಆ ನದಿಯಲ್ಲಿ ಸಾಯಿಲನ್ನು ಕೂಡ ಜೊತೆಗೆ ತೆಗೆದುಕೊಂಡು ಬರುತ್ತೆ. ಆಫ್ಟರ್ ದೇ ರೀಚ್ ದಿ ಪ್ಲೇನ್ಸ್, ಅದರ ತದನಂತರ ಅದು ಪ್ಲೇನ್ಸನ್ನು, ಸಮತಟ್ಟಾದ ಭಾಗವನ್ನು ಅದು ತಲುಪುತ್ತೆ. ದ ಸಾಯಿಲ್ ಈಸ್ ಡೆಪಾಸಿಟೆಡ್ ದೇರ್, ಅಲ್ಲಿ ಸಾಯಿಲು ಡೆಪಾಸಿಟ್ ಆಗುತ್ತೆ, ಅಲ್ಲಿ ಶೇಖರಣೆ ಆಗುತ್ತೆ. ಇಫ್ ದ ಸಾಯಿಲ್ ಇಸ್ ಟೂ ಮಚ್ ಇನ್ ಕ್ವಾಂಟಿಟಿ, ಈ ಸಾಯಿಲು ತುಂಬ ಬಹುತೇಕ ಭಾಗದಂತಹ ಮಣ್ಣನ್ನು ಇಲ್ಲಿ ಕಾಣಬಹುದು, ಹೆಚ್ಚಿನ ಪ್ರಮಾಣದ ಮಣ್ಣು ಇಲ್ಲಿ ಡೆಪಾಸಿಟ್ ಆಗುತ್ತೆ. ದ ರಿವರ್ ಕೆನಾಟ್ ಕಂಟಿನ್ಯೂ ಟು ಫ್ಲೋ ಅಲಾಂಗ್ ದ ಸೇಮ್ ಕೋರ್ಸ್, ಹೀಗೆ ಹರಿತಾ ಇದ್ದಾಗ ಅದು ಹೇಗೆ ಮಣ್ಣನ್ನು ಹೊತ್ತು ತಂತೋ ಅದೇ ರೀತಿಯಾಗಿ ಪದೇ ಪದೇ ತರಲಿಕ್ಕೂ ಆಗೋದಿಲ್ಲ. ಇಟ್ ಚೇಂಜಸ್ ಇಟ್ಸ್ ಕೋರ್ಸ್, ಇದು ಅದರ ಕೋರ್ಸನ್ನು ಚೇಂಜ್ ಮಾಡುತ್ತೆ. ಆಫನ್ ಫ್ಲೋಡಿಂಗ್ ನಿಯರ್ ಬೈ ವಿಲೇಜಸ್, ಈ ರೀತಿಯಾಗಿ ಆಗೋದ್ರಿಂದ
ಡೌನ್ ಹಿಲ್ಲಿಂದ ಹರಿಯುವಂತಹ ನದಿಗಳು ಬಹುತೇಕ ಭಾಗದ ಮಣ್ಣನ್ನು ತಗೊಂಡು ಬರೋದ್ರಿಂದ ಅದು ಕೆಳಭಾಗದಲ್ಲಿ ಶೇಖರಣೆಯಾಗುತ್ತೆ. ಚೇಂಜಸ್ ಇಟ್ ಕೋರ್ಸ್ ಆಫನ್ ಫ್ಲಡ್ಡಿಂಗ್ ನಿಯರ್ ಬೈ ವಿಲೇಜಸ್. ಅದು ಯಾವಾಗ ಚೇಂಜ್ ಆಗುತ್ತೆ ಅಂತಂದರೆ ಪ್ರವಾಹ ಆದಾಗ ಅಲ್ಲಿನ ಅಕ್ಕಪಕ್ಕದ ಹಳ್ಳಿಗಳಿಗೂ ಕೂಡ, ಮತ್ತು ಫಾರೆಸ್ಟಸ್ ಲೀಡ್ ದ ಫರ್ದರ್ ಸಾಯಿಲ್ ಎರೋಷನ್. ಅವೆಲ್ಲದರಲ್ಲೂ ಕೂಡ ಹಳ್ಳಿಗಳಲ್ಲಿ ಮತ್ತು ಕಾಡಿನಲ್ಲಿ ಬಹುತೇಕ ಭಾಗಗಳಲ್ಲಿ ಸಾಯಿಲ್ ಎರೋಷನ್, ಮಣ್ಣಿನ ಸವಕಳಿ ಉಂಟಾಗೋದನ್ನು ಇಲ್ಲಿ ನಾವು ಕಾಣಬಹುದು. ವಿಂಡ್ ಆಫನ್ ಫ್ಲಡ್ಡಿಂಗ್ ನಿಯರ್ ಬೈ ವಿಲೇಜಸ್. ಆಗಾಗ ಆಗುವಂತಹ ಫ್ಲಡ್ಡಿಂಗ್ ಅಂದರೆ ಪ್ರವಾಹ ಬಂತು ಅಂತಂದರೆ ಏನಾಗುತ್ತೆ, ಬಂದ ಮಣ್ಣನ್ನೆಲ್ಲ ಅದು ಕೊಚ್ಕೊಂಡು ಹೋಗುತ್ತೆ. ಆ್ಯಂಡ್ ಫಾರೆಸ್ಟ್ ವಿಚ್ ಲೀಡ್ ದ ಫರ್ದರ್ ಸಾಯಿಲ್ ಎರೋಷನ್. ಹಾಗಾಗಿ ಸಾಯಿಲ್ ಎರೋಷನ್ ಆಗೋದನ್ನು ನಾವು ಕಾಣಬಹುದು. Wind, the top layer of soil can be easily blown away by strong gusts of breeze or wind. ಹಾಗಾಗಿ ಜೋರಾಗಿ ಬೀಸುವಂತಹ ಗಾಳಿಯು ಕೂಡ ಏನು ಮಾಡುತ್ತೆ, ಈಸಿಯಾಗಿ ಮಣ್ಣಿನ ಮೇಲ್ಪದರದಲ್ಲಿರುವಂತಹ ಮಣ್ಣನ್ನು ಈಸಿಯಾಗಿ ಅದು ಬ್ಲೋವನ್ ಅವೇ ಬೈ ಸ್ಟ್ರಾಂಗ್ ಗಟ್ಸ್ ಆಫ್ ಬ್ರೀಸಿಂಗ್ ಆರ್ ವಿಂಡ್. ಕಂಟಿನ್ಯೂಸ್ ರಿಮೂವಲ್ ಆಫ್ ಟಾಪ್ ಸಾಯಿಲ್ ಬೈ ವಿಂಡ್. ಕಂಟಿನ್ಯೂಸ್ ಆಗಿ ಆಗುವಂತಹ ಗಾಳಿ ಅಥವಾ ಜೋರಾಗಿ ಬೀಸುವಂತಹ ಗಾಳಿಯಿಂದ ಅದು ಮಣ್ಣು ಸವಕಳಿ ಉಂಟಾಗ್ತಾ ಇರುತ್ತೆ. ಎಸ್ಪೆಷಲಿ ವೇರ್ ದೇರ್ ನೋ ಪ್ಲ್ಯಾಂಟ್ಸ್, ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ಲ್ಯಾಂಟ್ಸ್ ಕಂಡುಬರೋದಿಲ್ವೋ ಮತ್ತು ಮರಗಳು ಕಂಡುಬರೋದಿಲ್ವೋ ಅಲ್ಲಿ ಸಾಯಿಲ್ ಎರೋಷನ್ ಹೆಚ್ಚಾಗಿ ಉಂಟಾಗುತ್ತೆ. ಯಾಕಂತಂದರೆ ದೇರ್ ನೋ ಪ್ಲ್ಯಾಂಟ್ಸ್ ಟು ಹೋಲ್ಡ್ ದ ಸಾಯಿಲ್. ಎಲ್ಲಿ ಹೆಚ್ಚಾಗಿ ಮರಗಿಡಗಳನ್ನು ಬೆಳೆಸ್ತೀವೋ ಅಲ್ಲಿ ಮಣ್ಣನ್ನು ಆ ಮರಗಿಡಗಳು ಹಿಡಿದಿಟ್ಕೊಳ್ಳುತ್ತೆ. ಮರಗಿಡಗಳು ಹೆಚ್ಚಾಗಿ ಇಲ್ಲದೆ ಇರುವಂತಹ ಪ್ಲೇಸಲ್ಲಿ ಹೆಚ್ಚಿನ ಪ್ರಮಾಣದ ಸಾಯಿಲ್ ಎರೋಷನ್ ಆಗೋದನ್ನು ಕಾಣ್ಬೋದು. ರಿಸಲ್ಟ್ಸ್ ಇನ್ ದ ಲೆಸ್ ಫರ್ಟಿಲೈಸ್ ಸಬ್ಸಾಯಿಲ್ ಕಮಿಂಗ್ ಅಪ್ ಟು ಸರ್ಫೇಸ್. ಹಾಗಾಗಿ ಈ ರೀತಿಯಾಗಿ ಸಾಯಿಲ್ ಎರೋಷನ್ ಆಗೋದ್ರಿಂದ ರಿಸಲ್ಟ್ ಇನ್ ದ ಲೆಸ್ ಕಡಿಮೆ ಫಲವತ್ತತೆ ಕಡಿಮೆ ಆಗೋದನ್ನು